ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ವೆಲ್ಕಮ್ ಟು ಅಭಿವ್ಯಕ್ತಿ ಕಥಾಲೋಕ. ಮರಳಿ ಬರುವೆಯ ಕಥೆಯ 30ನೇ ಅಧ್ಯಾಯವನ್ನು ಶುರು ಮಾಡೋಣ. ಅನು, ಯಾಕೆ ಅತ್ತಿಗೆ ಹೆಸರು ಹೇಳಿ ಅಣ್ಣನ ಮೂಡ್ ಆಫ್ ಆಗೋ ಥರ ಮಾಡಿದೆ? ಪಾಪ ಅಣ್ಣ ಅತ್ತಿಗೆನ ತುಂಬ ಮಿಸ್ ಮಾಡ್ಕೋತಾನೆ. ಈಗ ಅತ್ತಿಗೆ ನೆನಪು ಅವನನ್ನು ಕಾಡುತ್ತೆ ಗೊತ್ತಾ ಎಂದ ಅವಿನಾಶ್ ತಂಗಿಯ ತಲೆಯ ಮೇಲೆ ಪೆಟ್ಟು ಕೊಟ್ಟನು. ಅಯ್ಯೋ ಹೌದಲ್ವಾ, ಪಾಪ ಅಣ್ಣ. ನಾವೇನಾದರೂ ಪರಿಹಾರ ಹುಡುಕಬೇಕು ಅಣ್ಣ. ಎಲ್ಲರಂತೆ ಖುಷಿಯಾಗಿ ಜೀವನ ಮಾಡಬೇಕು. ಆ ಥರ ಏನಾದರೂ ಪ್ಲ್ಯಾನ್ ಮಾಡೋಣ ಕಣೋ ಅಂದಳು. ಲೂಸು, ಏನೋ ಮಾಡೋಕ್ಕೆ ಹೋಗಿ ಅದು ಇನ್ನೇನೋ ಆಗುತ್ತೆ ಅಷ್ಟೇ. ನಿನ್ನ ತಲೆಯಲ್ಲಿರೋ ಕಿತಾಪತಿ ಬುದ್ಧಿ ದಾದು ಮುಂದೆ ತೋರಿಸ್ಬೇಡ, ಆಮೇಲೆ ಅವ್ರು ನಿನ್ನ ಮನೆಯಿಂದ ಆಚೆ ಕಾಲಿಡೋಕ್ಕೂ ಬಿಡಲ್ಲ ಎಂದು ಹೇಳಲು ಮೂತಿ ತಿರುವಿದ ಅನನ್ಯ ಕೆಳಗಿಳಿದು ಹೋಗುವಳು. ಮಗಳೊಂದಿಗೆ ಕೆಳಗಿಳಿದು ಬಂದ ವಸಿಷ್ಠ ಅವಳ ಕಿವಿಯಲ್ಲಿ ಏನೋ ಹೇಳಿದ. ಅಮ್ಮು ಅಜ್ಜಿ ಬಾಯ್, ಪಪ್ಪ ನಾನು ಶಾಪಿಂಗ್ ಹೋಗ್ತಿದ್ದೀವಿ. ಬಾಯ್ ಪಾರು ಅಜ್ಜಮ್ಮ, ಬಾಯ್ ಎನ್ನುತ್ತಾ ಎಲ್ಲರಿಗೂ ಟಾಟಾ ಮಾಡುವ ಯಾಶ್ವಿ ವಸಿಷ್ಠನೊಂದಿಗೆ ಹೊರ ಹೋದರೆ, ಮೇಲೆ ನಿಂತು ಇದನ್ನೆಲ್ಲ ಗಮನಿಸುತ್ತಿದ್ದ ಮಹದೇವ್ ವಸಿಷ್ಠ ಅವರು ಯಾರಿಗೋ ಕಾಲ್ ಮಾಡಿದರು. ಇನ್ನೂ ತಡ ಮಾಡೋದು ಬೇಡ, ನಾಳೆ ಅವನು ಹಾಸ್ಪಿಟಲ್ಗೆ ಬರ್ತಿದ್ದಾನೆ. ಶ್ರೀದೇವಿ ಎಲ್ಲ ಇನ್ಚಾರ್ಜ್ನ ಅವನ ಕೈಗೆ ಒಪ್ಪಿಸ್ತಾಳೆ. ಆಮೇಲಿಂದ ಅವನು ವಾರಕ್ಕೆ 3 ದಿನ ಆದರೂ ಹಾಸ್ಪಿಟಲ್ಗೆ ಬರ್ತಾನೆ. ಆ ಸಮಯವನ್ನು ಉಪಯೋಗಿಸ್ಕೊಂಡು ನಿಮ್ಮ ಮಗಳು ನನ್ನ ಮೊಮ್ಮಗನ ಮನಸ್ಸಲ್ಲಿ ಜಾಗ ಪಡಿಬೇಕು. ನಾನು ಹೇಳಿದ್ದು ಅರ್ಥ ಆಗಿದೆ ಅಲ್ವಾ ಎಂದು ಮಹದೇವ್ ವಸಿಷ್ಠ ಅವರು ಗಂಭೀರವಾಗಿ ಮಾತನಾಡುತ್ತಿದ್ದರೆ, ಅತ್ತ ಕಡೆಯಿಂದ ಮೌನವಾಗಿ ಕೇಳಿಸಿಕೊಳ್ಳುತ್ತಿದ್ದ ವ್ಯಕ್ತಿ ಕೊನೆಯಲ್ಲಿ ಸರಿ ಎಂದು ಒಪ್ಪಿಗೆ ಹೇಳಿ ಕಾಲ್ ಕಟ್ ಮಾಡಿದ್ದರು. ಯಾಶ್ವಿಗೆ ಇಷ್ಟವಾದ ಎಲ್ಲ ಆಟಿಕೆ ಸಾಮಾನುಗಳು, ಗೊಂಬೆಗಳು, ಬಟ್ಟೆಗಳು, ಶೂ ಎಂದು ಅವಳು ಇಷ್ಟಪಟ್ಟಿದ್ದನ್ನು ಪರ್ಚೇಸ್ ಮಾಡಿ ಬಿಲ್ ಹಾಕಿಸಿದ ವಸಿಷ್ಠ ಯಾಶ್ವಿ ಇಷ್ಟಪಡುವ ಐಸ್ ಕ್ರೀಮ್ ಪಾರ್ಲರ್ಗೆ ಕರೆದುಕೊಂಡು ಹೋಗಿ ಅವಳಿಗೆ ಬೇಕಾದ್ದನ್ನೆಲ್ಲ ತಿನ್ನಿಸಿ ನಂತರ ಒಂದು ಸಣ್ಣ ಲಾಂಗ್ ಡ್ರೈವ್ ಮುಗಿಸಿಕೊಂಡು ಮನೆಗೆ ಹೋಗುವ ಹೊತ್ತಿಗೆ 8 ಗಂಟೆಯಾಗಿ ಬಿಟ್ಟಿತ್ತು. ದಿನವಿಡೀ ಸುತ್ತಿದ್ದ ಪುಟಾಣಿ ವಸಿಷ್ಠನ ಭುಜದ ಮೇಲೆ ತಲೆ ಇಟ್ಟು ಮಲಗಿದ್ದರೆ ಅವಳನ್ನು ಎತ್ತಿಕೊಂಡು ಒಳಗೆ ಬಂದ ವಸಿಷ್ಠ ಕೆಲಸದವರಿಗೆ ಕಾರಿನಲ್ಲಿರುವ ಎಲ್ಲ ಬ್ಯಾಗ್ಗಳನ್ನು ರೂಮಿಗೆ ಶಿಫ್ಟ್ ಮಾಡಲು ಹೇಳುವನು. ವಸಿಷ್ಠ, ಯಾಶ್ವಿ ಮಲಗಿಬಿಟ್ಟಿದ್ದಾಳಾ? ಕೊಡು ಅವಳನ್ನು, ಎಚ್ಚರ ಮಾಡಿ ಊಟ ಮಾಡಿಸಿ ನನ್ನ ಜೊತೆ ಮಲಗಿಸ್ಕೊಳ್ತೇನೆ ಎಂದು ಅಮೃತ ಅವರು ಮಗನ ಹತ್ತಿರ ಬಂದರು. ನೋ ಮಾಮ್, ನಾನು ಮತ್ತು ಯಾಶ್ವಿ ಹೊರಗಡೆನೇ ಊಟ ಮಾಡಿದ್ದೀವಿ. ಅವಳಿಗೇನೂ ಬೇಡ, ನಿದ್ದೆ ಮಾಡ್ತಾ ಇದ್ದಾಳೆ, ಎಚ್ಚರ ಮಾಡೋದು ಬೇಡ ಎಂದವ ಮಗಳನ್ನು ಎತ್ತಿಕೊಂಡು ಮೇಲೆ ಹೋದರೆ, ಮೊಮ್ಮಗನಿಗೋಸ್ಕರ ಊಟ ಸಹ ಮಾಡದೆ ಕಾಯುತ್ತಿದ್ದ ಮಹದೇವ್ ವಸಿಷ್ಠ ಅವರು ಅಮೃತ ಅವರ ಕಡೆ ನೋಡಿದಾಗ ತಲೆ ತಗ್ಗಿಸಿ ಬಂದ ಅಮೃತರವರು ಎಲ್ಲರಿಗೂ ತಟ್ಟೆ ಇಟ್ಟು ಊಟ ಬಡಿಸಿದರು. ಶ್ರೀದೇವಿ, ನಾಳೆ ವಸಿಷ್ಠ ಹಾಸ್ಪಿಟಲ್ಗೆ ಬರ್ತಿದ್ದಾನೆ. ಅವನಿಗೆ ಹಾಸ್ಪಿಟಲ್ನೆಲ್ಲ ತೋರಿಸಿ ಕೆಲಸ ಹೇಗಿರುತ್ತೆ ಎನ್ನೋದ್ರ ಬಗ್ಗೆ ಮಾಹಿತಿ ಕೊಡು. ಅವನು ಈಗಾಗಲೇ ಶೇರ್ ಪರ್ಚೇಸಿಂಗ್ ಮಾಡಿ ಆಗಿದೆ. ಇನ್ನು ನಿನ್ನ ಹೆಸರಲ್ಲಿರೋದನ್ನು ಅವನ ಹೆಸರಿಗೆ ಮಾಡು. ಮುಂದಿನ ವಾರದಿಂದ ಅಫಿಷಿಯಲ್ ಆಗಿ ಅವನೇ ಚೇರ್ಮನ್ ಆಗಿ ಬರ್ತಾನೆ ಎಂದು ಊಟವಾದ ಬಳಿಕ ಕೈ ತೊಳೆಯುತ್ತಾ ಹೇಳಿದ ಮಹದೇವ್ ವಸಿಷ್ಠ ಅವರು ತಮ್ಮ ರೂಮಿಗೆ ಹೋಗಿದ್ದರು. ಗಂಡಸರ ಊಟವಾದ ಬಳಿಕ ಹೆಂಗಸರೆಲ್ಲ ಈಗ ಊಟಕ್ಕೆ ಕುಳಿತಿದ್ದರು. ಅಲ್ಲ ಅತ್ತೆ, ಈಗಾಗಲೇ ಸಾಕಷ್ಟು ಆಸ್ತಿ ವಸಿಷ್ಠನ ಹೆಸರಿನಲ್ಲಿದೆ. ವಸಿಷ್ಠ ಗ್ರೂಪ್ ಆಫ್ ಕಂಪನಿಗೆ ಇವನೇ CEO ಆಗಿದ್ದಾನೆ. ಹಾಸ್ಪಿಟಲ್ ಶ್ರೀದೇವಿ ತವರಿನಿಂದ ಬಂದಿರೋದು. ಅದು ಅವಳ ಹೆಸರಿನಲ್ಲಿ ಇದ್ದು ಆನಂತರ ಅನನ್ಯ ಹೆಸರಿಗೆ ಹೋಗಿದ್ರೆ ಚೆನ್ನಾಗಿರ್ತಿತ್ತು. ಅನನ್ಯ ಸಹ ಮೆಡಿಕಲ್ ಅಲ್ವಾ ಓದ್ತಿರೋದು. ಮಾವ ಯಾಕೆ ಎಲ್ಲನೂ ಅಭಿ ಹೆಸರಿಗೆ ಮಾಡ್ತಿದ್ದಾರೆ? ನನಗೆ ಏನೂ ಅರ್ಥ ಆಗ್ತಿಲ್ಲ ಎಂದು ಅಮೃತ ಮಾತು ಶುರು ಮಾಡಿದರು. ಇಷ್ಟು ವರ್ಷಗಳ ಕಾಲ ಅವರೊಂದಿಗೆ ಸಂಸಾರ ಮಾಡಿರುವ ನನಗೆ ಅವ್ರ ಬಗ್ಗೆ ಸರಿಯಾಗಿ ಅರ್ಥ ಆಗಿಲ್ಲ ಅಮೃತ. ನಾನೇನು ಹೇಳಲಿ ಎಂದು ಪಾರ್ವತಿಯವರು ಚಿಕ್ಕ ಸೊಸೆಯ ಮುಖ ನೋಡಿದರು. ಸ್ವಲ್ಪ ಬೇಸರವಾಗಿದ್ದರೂ ಸಹ ಶ್ರೀದೇವಿ ಅವರಿಗೆ ಮಾವನ ಮುಂದೆ ಮಾತನಾಡುವ ಅವಕಾಶ ಸಿಕ್ಕಿರಲಿಲ್ಲ. ಅಕ್ಕ, ಅತ್ತೆ, ನೀವಿಬ್ಬರೂ ನನ್ನ ಮುಖ ನೋಡಿ ಬೇಸರ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹೌದು, ನನಗೆ ಬೇಸರವಾಗಿದೆ. ನನ್ನ ತವರಿನಿಂದ ಬಂದಿರೋ ಆಸ್ತಿನ ಪೂರ್ತಿಯಾಗಿ ವಸಿಷ್ಠನ ಹೆಸರಿಗೆ ಮಾಡುತ್ತಿರೋದಕ್ಕೆ. ಆದರೆ ವಸಿಷ್ಠ ಸಹ ನನ್ನ ಮಗ ಇದ್ದಂತೆ ಅಲ್ವಾ? ಅವಿನಾಶ್ ಅವನ ಅಪ್ಪನಂತೆ ಲಾಯರ್ ಆಗಿ ಅವರೊಂದಿಗೆ ಕೆಲಸ ಮಾಡ್ತಿದ್ದಾನೆ. ಇನ್ನು ಅನನ್ಯ ಮೆಡಿಕಲ್ ಓದ್ತಿದ್ದಾಳೆ. ಇವರಿಬ್ಬರ ಹಾಸ್ಪಿಟಲ್ ಜವಾಬ್ದಾರಿ ತೆಗೆದುಕೊಳ್ಳೋಕ್ಕೆ ಆಗಲ್ಲ. ವಸಿಷ್ಠ ಆದರೆ ತುಂಬ ಬುದ್ಧಿವಂತ.
ಅವನೇ ಹಾಸ್ಪಿಟಲ್ನ ಒಂದು ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗಲಿ ಎನ್ನುವ ದುರಾಸೆಯೂ ಸಹ ನನಗಿದೆ ಅಷ್ಟೆ. ಅದಕ್ಕೆ ಮಾವನ ಮಾತಿಗೆ ಒಪ್ಪಿಗೆ ಕೊಟ್ಟಿರೋದು. ನೀವಿಬ್ಬರು ಯೋಚನೆ ಮಾಡಬೇಡಿ, ನನಗೇನು ಅಷ್ಟೊಂದು ಬೇಸರವಾಗಿಲ್ಲ. ಎಷ್ಟೇ ಆದರೂ ಈ ಕುಟುಂಬದಲ್ಲಿ ಹೆಂಗಸರ ಮಾತು ನಡೆಯಲ್ಲ ಅಲ್ವಾ? ನನ್ನನ್ನು ಕೆಲಸಕ್ಕೆ ಕಳಿಸ್ತಿರೋದೇ ಹೆಚ್ಚು. ಇನ್ನು 3 ವರ್ಷ ಕಳೆದ್ರೆ ಅನನ್ಯಾನ ಮದುವೆ ಮಾಡಿ ಕಳಿಸ್ಬಿಡ್ತಾರೆ. ಬಿಡಿ, ಏನು ಮಾಡೋಕ್ಕಾಗುತ್ತೆ? ಎಲ್ಲ ಮಾವ ಅಂದ್ಕೊಂಡಂತೆ ನಡೆಯುತ್ತೆ ಅನಿಸುತ್ತೆ. ಅವರಿಷ್ಟ ಬಂದಂತೆ ಮಾಡಲಿ ಎಂದವರು ಊಟ ಮುಗಿಸಿ ಎದ್ದು ಹೋದರೆ ಅತ್ತೆ ಸೊಸೆ ಮುಖ ನೋಡಿಕೊಂಡರು. ಕುಟಿಮ, ಸಾಕು, ನನಗೆ ಹೊಟ್ಟೆ ತುಂಬಿತು, ಇನ್ನೂ ನನ್ನ ಕೈಯಲ್ಲಿ ತಿನ್ನೋಕ್ಕಾಗಲ್ಲ ಎಂದು ಗೋಲು ಚೇರಿನಿಂದ ಇಳಿದು ಓಡಿದರೆ ಅವನ ಹಿಂದೆಯೇ ಓಡಿದ ಕೃತಿ ತಮ್ಮನನ್ನು ಎತ್ತಿಕೊಂಡು ಬಂದು ಕುರ್ಚಿಯ ಮೇಲೆ ಕೂರಿಸಿದಳು. ಗೋಲು, ಇನ್ನು ಸ್ವಲ್ಪ ಇದೆ, ಜಾಣ್ ಮರಿ ಅಲ್ವಾ ನೀನು? ತಿನ್ನು, ಹೊಟ್ಟೆ ತುಂಬ ಊಟ ಮಾಡಬೇಕು, ಮಾಡು ಎಂದು ತಮ್ಮನಿಗೆ ಮುದ್ದು ಮಾಡುತ್ತಾ ಊಟ ಮಾಡಿಸಿದ ಕೃತಿ ತನ್ನ ಮೊಬೈಲ್ ರಿಂಗ್ ಆಗುತ್ತಿರುವುದನ್ನು ಗಮನಿಸಿ ಕಾಲ್ ರಿಸೀವ್ ಮಾಡಿದಳು. ಹೆಲೋ, ಡಾಕ್ಟರ್ ಕೃತಿ ಅವರ ಮಾತಾಡ್ತಿರೋದು ಎಂದು ಅತ್ತ ಕಡೆಯಿಂದ ಕೇಳಿದರೆ, ಎಸ್, ಕೃತಿ ಸ್ಪೀಕಿಂಗ್. ಮೈ ನೌ ಯು ಈಸ್ ದಿಸ್? ಯಾರು ನೀವು ಎಂದಳು. ನಾವು ಜೀವಧಾರೆ ಹಾಸ್ಪಿಟಲಿಂದ ಕಾಲ್ ಮಾಡ್ತಾ ಇದ್ದೀವಿ. ನಾಳೆಯಿಂದ ನೀವು ಡ್ಯೂಟಿಗೆ ಜಾಯಿನ್ ಆಗ್ತೀರಾ ಅಂತ ಶ್ರೀದೇವಿ ಮೇಡಮ್ ಅವರು ನನಗೆ ತಿಳಿಸಿದರು. ಸೊ ನೀವು ನಿಮ್ಮ ಅಡ್ರೆಸ್ ಕೊಟ್ಟರೆ ನಾಳೆ ನಮ್ಮ ಹಾಸ್ಪಿಟಲ್ ಕ್ಯಾಬ್ನ ಕಳುಹಿಸ್ತೀವಿ ನಿಮ್ಮನ್ನು ವೆಲ್ಕಮ್ ಮಾಡಲು. ಶ್ರೀದೇವಿ ಮ್ಯಾಮ್ ಅವರು ಫಂಕ್ಷನ್ ಅರೇಂಜ್ ಮಾಡೋಕ್ಕೆ ಹೇಳಿದ್ದಾರೆ ಎಂದು ಅತ್ತಲಿನಿಂದ ಹಾಸ್ಪಿಟಲ್ ರಿಸೆಪ್ಷನಿಸ್ಟ್ ಹೇಳಿದಳು. ಓ ಹೌದಾ, ಸರಿ ಎಂದು ಹೇಳುವ ಕೃತಿ ತಾನಿರುವ ಮನೆಯ ಅಡ್ರೆಸ್ ಕೊಟ್ಟಳು. ಓಕೆ ಮೇಡಮ್, ನಾಳೆ ಶಾರ್ಪ್ 9 o'clockಗೆ ನಿಮ್ಮ ಮನೆಯ ಮುಂದೆ ಹಾಸ್ಪಿಟಲ್ ಕಾರ್ ಬಂದಿರುತ್ತೆ. ಗುಡ್ ನೈಟ್ ಮ್ಯಾಮ್ ಎಂದಾಗ ಪ್ರತಿಯಾಗಿ ಗುಡ್ ನೈಟ್ ಹೇಳಿ ಕಾಲ್ ಕಟ್ ಮಾಡಿದ ಕೃತಿ ಕಾರ್ಟೂನ್ ನೋಡುತ್ತಿದ್ದ ತಮ್ಮನ ಬಳಿ ಹೋದಳು. ಗೋಲು, ಸಾಕು ಟಿ ವಿ ನೋಡಿದ್ದು, ಮಲಗುವಂತೆ ನಡಿ. ಬೆಳಗ್ಗೆ ಬೇಗ ಏಳಬೇಕು. ನಾಳೆ ಬೆಳಗ್ಗೆ ನಿನ್ನನ್ನು ಸ್ಕೂಲಲ್ಲಿ UKGಗೆ ಅಡ್ಮಿಷನ್ ಮಾಡಿಸಿ ನಂತರ ನಾನು ಹಾಸ್ಪಿಟಲ್ಗೆ ಹೋಗಬೇಕು. ಸಾಕು ಟಿ ವಿ ನೋಡಿದ್ದು ಎಂದು TV ಆಫ್ ಮಾಡಿದವಳು ತಮ್ಮನನ್ನು ಕರೆದುಕೊಂಡು ಹೋಗಿ ಮಲಗಿಸಿದಳು. ಅವನ ತಲೆ ಸವರುತ್ತಾ ಮಂಚಕ್ಕೆ ಒರಗಿ ಕೂತಿದ್ದ ಕೃತಿ ತಮ್ಮ ನಿದ್ರೆಗೆ ಜಾರಿದ ನಂತರ ನಿರಂಜನ್ಗೆ ಕಾಲ್ ಮಾಡಿದಳು. ಹಲೋ ಕೃತಿ, ನಾನೇ ಕಾಲ್ ಮಾಡೋಣ ಅಂತಿದ್ದೆ, ಅಷ್ಟರಲ್ಲಿ ನೀವೇ ಕಾಲ್ ಮಾಡಿದ್ರಿ. ಊಟ ಮಾಡಿದ್ರಾ ಎಂದ ಅತ್ತ ಕಡೆಯಿಂದ ನಿರಂಜನ್ ಕೇಳಿದನು. ನಂದು ಊಟ ಆಯಿತು ನಿರಂಜನ್. ನಾಳೆ ನಾನು ಬೆಳಗ್ಗೆ ಗೋಲುನ ಸ್ಕೂಲ್ ಅಡ್ಮಿಷನ್ ಮಾಡಿಸಿ ಆಮೇಲೆ ಹಾಸ್ಪಿಟಲ್ಗೆ ಹೋಗ್ತೀನಿ. ಹಾಸ್ಪಿಟಲ್ನವರೇ ಕಾರ್ ಕಳುಹಿಸ್ತಿದ್ದಾರೆ. ಸೊ ನೀವು ಮಾರ್ನಿಂಗ್ ಟೈಮ್ ಬರೋ ಅವಶ್ಯಕತೆ ಇಲ್ಲ. ಸಂಜೆ ನಿಮ್ಮೆಲ್ಲ ಕೆಲಸ ಮುಗಿಸ್ಕೊಂಡು ಒಟ್ಟಿಗೆ 6 ಗಂಟೆ ಮೇಲೆ ಬನ್ನಿ ಎಂದಳು. ಅಲ್ಲ, ನಾನೇ ನಿಮ್ಮನ್ನು ಹಾಸ್ಪಿಟಲ್ಗೆ ಡ್ರಾಪ್ ಮಾಡ್ತಿದ್ದೆ. ಸುಮ್ಮನೆ ಹಾಸ್ಪಿಟಲ್ ಅವ್ರಿಗೆ ಯಾಕೆ ತೊಂದರೆ? ಒಂದು ಕೆಲಸ ಮಾಡೋಣ, ಬೆಳಗ್ಗೆ ಬೇಗನೆ ಬರ್ತೀನಿ. ಗೋಲು ಅಡ್ಮಿಷನ್ಗೆ ನಾನು ನಿಮ್ಮ ಜೊತೆ ಬರ್ತೀನಿ. ನಿಮಗಿಲ್ಲೆಲ್ಲ ಸರಿಯಾಗಿ ಗೊತ್ತಾಗದೇ ಇರಬಹುದು ಎಂದ ನಿರಂಜನ್. ಹಾಗೇನಿಲ್ಲ ನಿರಂಜನ್, ನಿಮ್ಗೆ ಯಾಕೆ ತೊಂದರೆ? ಇಲ್ಲೇ ಹತ್ತಿರದಲ್ಲಿ ಅಲ್ವಾ ಸ್ಕೂಲ್ ಇರೋದು. ನಾನೇ ಅಡ್ಮಿಷನ್ ಮಾಡಿಸಿ ಹಾಸ್ಪಿಟಲ್ಗೆ ಹೋಗ್ತೀನಿ. ನೀವು ಫ್ರೀ ಆದಾಗ ಮನೆಗೆ ಬನ್ನಿ. ಹಾಗೆ ನೀವು ಸುಳಿವು ಸಿಕ್ಕಿದೆ ಅಂತ ಹೇಳಿದ್ರಿ, ಆದರೆ ಎಲ್ಲಿ, ಹೇಗೆ, ಏನು ಅಂತ ಇನ್ನೂ ಹೇಳಿಲ್ಲ. ಇವತ್ತು ಮನೆಗೆ ಬಂದಾಗ ವಿಷಯ ತಿಳಿಸ್ತೀರಾ ಎಂದಳು. ಹಾಂ, ಅದೇ ವಿಚಾರವಾಗಿ ಮಾತಾಡೋಣ ಅಂತಿದ್ದೆ ಕೃತಿ. ಸರಿ, ಸಂಜೆ ನಾನು ಮನೆಗೆ ಬರ್ತೀನಿ, ಆಗ ಈ ವಿಷಯ ಮಾತಾಡೋಣ ಎಂದಾಗ ಸರಿ ಎಂದು ಕಾಲ್ ಕಟ್ ಮಾಡಿದ ಕೃತಿ ಕಿಟಕಿಯಿಂದ ಹೊರ ಕಾಡುತ್ತಿದ್ದ ಚಂದ್ರನನ್ನು ದಿಟ್ಟಿಸಿ ನೋಡುತ್ತಾ ಮಲಗಿದ್ದಳು. ಮರುದಿನ ಸ್ನಾನ ಮುಗಿಸಿ ತಿಳಿ ನೀಲಿ ಬಣ್ಣದ ಕಾಟನ್ ಸೀರೆಯನ್ನು ಉಪ್ಪವಾಗಿ ಉಟ್ಟುಕೊಂಡು ಕನ್ನಡಿಯ ಮುಂದೆ ನಿಂತ ಕೃತಿ ಕನ್ನಡಿಯಲ್ಲಿ ಕಾಣುತ್ತಿದ್ದ ತನ್ನ ಬಿಂಬವನ್ನು ನೋಡಿ ನಿಟ್ಟುಸಿರು ಬಿಟ್ಟಳು. ಕೃತಿ ಬಂಗಾರ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆಯಾ. ಮುಂದಿನ ತಿಂಗಳು ನೀನು ಮದುವೆಯಾಗಿ ಹೊರಟು ಬಿಡ್ತಿದೆಯಾ. ನನಗಂತೂ ನಂಬೋಕೆ ಆಗ್ತಿಲ್ಲ. ಮೊನ್ನೆ ಎಂಗೇಜ್ಮೆಂಟಲ್ಲಿ ಎಷ್ಟು ಸುಂದರವಾಗಿ ಕಾಣಿಸ್ತಿದೆ ಗೊತ್ತಾ. ನನ್ನ ಮಗಳು ನೀಲಿ ರೇಷ್ಮೆ ಸೀರೆಯಲ್ಲಿ ಧರೆಗಿಳಿದ ಅಪ್ಸರೆಯಂತೆ ಕಾಣಿಸ್ತಿದ್ಲು ಎಂದು ಕನ್ನಡಿಯ ಮುಂದೆ ರೆಡಿಯಾಗುತ್ತಿದ್ದ ಮಗಳನ್ನು ತಬ್ಬಿ ಕವನ ಅವರು ಖುಷಿಯಲ್ಲಿ ಹೇಳಿದರೆ, ಈಗಾಗಲೇ ಎಂಗೇಜ್ಮೆಂಟ್ ರಿಂಗ್ ತೆಗೆದು ಬೇರೆಡೆ ಇಟ್ಟಿದ್ದ ಕೃತಿ ತಾಯಿಯ ಮುಂದೆ ನಾಟಕೀಯವಾಗಿ ನಕ್ಕಳು. ಅಮ್ಮ, ಹೆತ್ತ ತಾಯಿಗೆ ಹೆಗ್ಗಣ ಮುದ್ದಂತೆ, ಆ ರೀತಿ ನಿಂಗೆ. ನಾನು ಹೇಗಿದ್ರೂ ಸುಂದರವಾಗಿಯೇ ಕಾಣಿಸ್ತೀನಿ ಬಿಡು. ಅದು ಸರಿ, ಪಪ್ಪ ಫ್ಲೈಟ್ ಟಿಕೆಟ್ ಬುಕ್ ಮಾಡಿದ್ದೀನಿ ಅಂತ ಏನೋ ಮಾತಾಡ್ತಾ ಇದ್ರು.
ಎಲ್ಲಿಗೆ ಹೋಗ್ತಾ ಇದ್ದಾರೆ ಅವರು ಎಂದಳು ಕೃತಿ. ಅಯ್ಯೋ, ಹೇಳೋದೇ ಮರ್ತೆ ನೋಡು. ಅದನ್ನು ಹೇಳೋಕ್ಕೆ ಅಂತಾನೆ ನಿನ್ನ ರೂಮಿಗೆ ಬಂದಿದ್ದು ಕೃತಿ. ನಿನ್ನ ಮದುವೆ ಒಳ್ಳೆ ರೀತಿಯಲ್ಲಾಗಲಿ ಅಂತ ನಾನು ಮತ್ತು ನಿಮ್ಮ ಪಪ್ಪ ಅವರ ಮನೆ ದೇವರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತೀವಿ. ಗೋಲು ಇನ್ನೂ ಚಿಕ್ಕವನು, ಅವನನ್ನು ಅಲ್ಲಿಗೆ ಕರ್ಕೊಂಡು ಹೋಗೋಕ್ಕಾಗಲ್ಲ. ಅದು ಅಲ್ಲದೆ ನಿನಗೀಗ ರಜೆ ಸಹ ಇಲ್ಲ. ನೀನು ಗೋಲುವನ್ನು ನೋಡಿಕೊಂಡು ಇಲ್ಲೇ ಇರು, ನಾನು ಮತ್ತು ನಿಮ್ಮಪ್ಪ ಹೋಗಿ ಬರ್ತೀವಿ ಎಂದಾಗ ಕೃತಿ ಯೋಚಿಸುವಂತೆ ಮುಖ ಮಾಡಿದಳು. ಅಂದರೆ ನೀವು ಇಂಡಿಯಾಗೆ ಹೋಗ್ತಾ ಇದ್ದೀರಾ? ನನಗೆ ಯಾಕೋ ನಿಮ್ಮಿಬ್ಬರನ್ನ ಇಂಡಿಯಾಗೆ ಕಳಿಸೋಕ್ಕೆ ಇಷ್ಟ ಇಲ್ಲ, ಬೇಡ ಅನಿಸುತ್ತೆ ಎಂದಳು. ನಂಗೆ ಗೊತ್ತು ಕಂದ, ನನ್ನ ಫಾಸ್ಟ್ ಲೈಫ್ ಬಗ್ಗೆ ನಿನಗೆ ಯೋಚನೆ ಇದೆ ಅಂತ. ಆದರೆ ಈಗ ನನಗೆ ಯಾರೂ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಿಮ್ಮ ಪಪ್ಪ ನನ್ನ ಜೊತೆ ಇದ್ದಾರೆ. ನಾವು ವಾರಗಟ್ಟಲೆ ಅಲ್ಲಿರಲ್ಲ, 1-2 ದಿನ ಇದ್ದು ವಾಪಸ್ ಬಂದುಬಿಡ್ತೀವಿ. ಪೂಜೆ ಮುಗಿತಿದ್ದಂತೆ ಅಲ್ಲೇನು ಕೆಲಸ ನಮಗೆ? ರಿಟರ್ನ್ ಫ್ಲೈಟ್ ಟಿಕೆಟ್ ಕೂಡ ಬುಕ್ ಮಾಡಿ ಆಗಿದೆ. ನನ್ನ ಬಗ್ಗೆ ಯೋಚನೆ ಮಾಡಬೇಡ, ಏನೂ ಆಗಲ್ಲ, ನಾವಿಬ್ಬರು ಆರಾಮಾಗಿ ಹೋಗಿ ಬರ್ತೀವಿ ಎಂದು ಮಗಳನ್ನು ಒಪ್ಪಿಸಿದ ಕವನ ಅವರು ಗಂಡನೊಂದಿಗೆ ಭಾರತಕ್ಕೆ ಹೋಗಿದ್ದರು. ಹೋದವರು ಮತ್ತೆ ಹಿಂತಿರುಗಿ ಬರಲೇ ಇಲ್ಲ. ಕೃತಿ ಭಾರತದಲ್ಲಿ ಹುಡುಕಿಸಿದರೂ ಸಹ ಅವರಿಬ್ಬರ ಸುಳಿವು ಸಿಗಲಿಲ್ಲ. ಪ್ರೈವೇಟ್ ಡಿಟೆಕ್ಟಿವ್ ಮೂಲಕ ತಂದೆ ತಾಯಿಯನ್ನು ಹುಡುಕಿ ಸೋತ ಕೃತಿಗೆ ಕೊನೆಗೂ 2 ವರ್ಷದ ನಂತರ ಸುಳಿವು ಸಿಕ್ಕಿದೆ. ನೋಡೋಣ ಅವಳ ತಂದೆ ತಾಯಿಯ ಸುಳಿವು ಅವಳಿಗೆ ಸಿಗುತ್ತಾ ಇಲ್ವಾ ಅಂತ. ಕುಟಿಮಾ, ಇಟ್ಸ್ ಗೆಟಿಂಗ್ ಲೇಟ್, ಐ ಆಮ್ ಆಲ್ರೆಡಿ ರೆಡಿ, ವೈ ಆರ್ ಯು ಸ್ಟಿಲ್ ಥಿಂಕಿಂಗ್ ಎಂದು ಗೋಲು ಬಂದು ಎಚ್ಚರಿಸಿದಾಗಲೇ ಹಳೆಯ ನೆನಪಿನಿಂದ ಹೊರಬಂದ ಕೃತಿ ತಮ್ಮನ ಕಡೆ ತಿರುಗಿ ನೋಡಿದಳು. ಸಾರಿ ಗೋಲು, ಏನೋ ಯೋಚನೆ ಮಾಡ್ತಾ ನಿಂತಿದ್ದೆ ಎಂದವಳು ತಮ್ಮನನ್ನು ಸಹ ರೆಡಿ ಮಾಡಿ ಅವನಿಗೆ ತಿಂಡಿ ತಿನ್ನಿಸಿ ಮನೆಯಿಂದ ಹೊರಬರುವ ಹೊತ್ತಿಗೆ ಹಾಸ್ಪಿಟಲ್ನಿಂದ ಕಾರು ಬಂದಿತ್ತು. ಗುಡ್ ಮಾರ್ನಿಂಗ್ ಮೇಡಮ್, ನಾನು ಜೀವಧಾರೆ ಹಾಸ್ಪಿಟಲಿಂದ ಬಂದಿದ್ದೀನಿ. ನಿಮ್ಮನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಬರಬೇಕು ಅಂತ ಶ್ರೀದೇವಿ ಮೇಡಮ್ ಅವರಿಂದ ಆರ್ಡರ್ ಆಗಿದೆ ಎಂದು ಡ್ರೈವರ್ ಕೃತಿಯ ಮುಂದೆ ನಿಂತು ಹೇಳಿದ. ವೆರಿ ಗುಡ್ ಮಾರ್ನಿಂಗ್ ಸರ್. ಹಾಸ್ಪಿಟಲ್ಗೆ ಹೋಗೋ ದಾರಿ ಮಧ್ಯದಲ್ಲಿ ಒಂದು 20 ಮಿನಿಟ್ಸ್ ದೇಸಾಯಿ ಸ್ಕೂಲ್ ಹತ್ತಿರ ಕಾರ್ ಸ್ಟಾಪ್ ಮಾಡಿ ಇವನನ್ನು ಸ್ಕೂಲ್ಗೆ ಅಡ್ಮಿಷನ್ ಮಾಡಬೇಕಿತ್ತು ಎಂದಳು ಕೃತಿ. ಖಂಡಿತ ಮೇಡಮ್, ಬನ್ನಿ ಕಾರ್ ಹತ್ತಿ ಎಂದು ಕಾರಿನ ಬಾಗಿಲು ತೆಗೆದಾಗ ತಮ್ಮನನ್ನು ಕೂರಿಸಿ ತಾನೂ ಸಹ ಕುಳಿತ ಕೃತಿ ದೇಸಾಯಿ ಸ್ಕೂಲ್ ಮುಂದೆ ಡ್ರೈವರ್ ಕಾರ್ ನಿಲ್ಲಿಸಿದಾಗ ಹೇಳಿದಂತೆ 20 ನಿಮಿಷದಲ್ಲಿ ತಮ್ಮನ ಅಡ್ಮಿಷನ್ ಮಾಡಿ ಮುಗಿಸಿ ನಾಳೆಯಿಂದ ಅವನನ್ನು ಕಳುಹಿಸುವುದಾಗಿ ಹೇಳಿ ಅವನನ್ನೂ ಸಹ ತನ್ನೊಟ್ಟಿಗೆ ಕರೆದುಕೊಂಡು ಬಂದಳು. ಮೇಡಮ್, ಎಲ್ಲ ಕೆಲಸ ಮುಗೀತಾ? ಹಾಸ್ಪಿಟಲ್ ಕಡೆ ಹೊರಡೋದಾ ಈಗ ಎಂದು ಡ್ರೈವರ್ ಕೇಳಿದಾಗ ಸರಿ ಎಂದು ತಲೆ ಆಡಿಸಿದಳು. ಅರ್ಧ ಗಂಟೆಯ ಪ್ರಯಾಣದ ಬಳಿಕ ಕಾರು ಜೀವಧಾರೆ ಹಾಸ್ಪಿಟಲ್ ಮುಂದೆ ಬಂದು ನಿಂತಿತ್ತು. ಜೀವಧಾರೆ ಹಾಸ್ಪಿಟಲ್ಗೆ ಹೊಸದಾಗಿ ಬರುತ್ತಿರುವ ಮಕ್ಕಳ ಡಾಕ್ಟರ್, ಪಿಡಿಯಾಟ್ರಿಷಿಯನ್ ವೆಲ್ಕಮ್ ಮಾಡಲು ಪಾರ್ಟಿ ಹಾಲ್ನಲ್ಲಿ ದೊಡ್ಡದಾಗಿಯೇ ಫಂಕ್ಷನ್ ಅರೇಂಜ್ ಮಾಡಿದ್ದರು. ಹಾಸ್ಪಿಟಲ್ಗೆ ಬರುತ್ತಿದ್ದಂತೆ ಅವಳನ್ನು ಸ್ವಾಗತಿಸಲು ಅವಳ ಡಿಪಾರ್ಟ್ಮೆಂಟ್ನ ಮುಖ್ಯಸ್ಥರು ಹಾಗೂ ಇನ್ನಿತರ ಕೆಲವು ಡಾಕ್ಟರ್ಸ್ ಹಾಗೂ ನರ್ಸ್ಗಳು ಕಾಯುತ್ತಾ ನಿಂತಿದ್ದರು. ಅಂತೂ ಎಲ್ಲರ ಕಾಯುವಿಕೆ ಅಂತ್ಯವಾಗುವಂತೆ ಕಾರ್ ಬಂದು ಜೀವಧಾರೆ ಹಾಸ್ಪಿಟಲ್ ಮುಂದೆ ನಿಂತಿತ್ತು. ಮೇಡಮ್, ಇದೇ ಜೀವಧಾರೆ ಹಾಸ್ಪಿಟಲ್ ಎಂದು ಡ್ರೈವರ್ ಹೇಳಿದಾಗ ಮ್ಯಾಗ್ಝಿನ್ ಓದುತ್ತಾ ಕೂತಿದ್ದ ಕೃತಿ ಮ್ಯಾಗ್ಝಿನ್ನ ಹ್ಯಾಂಡ್ಬ್ಯಾಗ್ ಒಳಗೆ ಹಾಕಿ ತಮ್ಮನೊಟ್ಟಿಗೆ ಕಾರಿನಿಂದ ಇಳಿದಳು. ಇದೇನಿದು, ಅನ್ಮ್ಯಾರಿಡ್ ಲೇಡಿ ಡಾಕ್ಟರ್ ಬರ್ತಿದ್ದಾರೆ ಅಂತ ಕೇಳಿದ್ದೆ, ನೋಡಿದರೆ ಮ್ಯಾರಿಡ್ ಅನಿಸುತ್ತೆ, ಮಗು ಬೇರೆ ಇದೆ, ಸಂತೂರ್ ಮಮ್ಮಿ ಅನಿಸುತ್ತೆ, ಶೀ ಈಸ್ ಸೊ ಬ್ಯೂಟಿಫುಲ್ ಎಂದು ಇನ್ನೂ ಮದುವೆಯಾಗದ ಜೆಂಟ್ಸ್ ಡಾಕ್ಟರ್ ಎಲ್ಲರೂ ಕೃತಿಯ ಸೌಂದರ್ಯವನ್ನು ಕಂಡು ತಮ್ಮಲ್ಲಿ ಮಾತನಾಡಿಕೊಂಡರು. ಹಲೋ ಡಾಕ್ಟರ್ ಕೃತಿ, ವೆಲ್ಕಮ್ ಟು ಜೀವಧಾರೆ ಹಾಸ್ಪಿಟಲ್ ಎಂದು ಮಕ್ಕಳ ಡಾಕ್ಟರ್ ವಿಭಾಗದ ಮುಖ್ಯಸ್ಥ ಪ್ರಮೋದ್ ಮಹಾಜನ್ ಬೊಕ್ಕೆ ಕೊಟ್ಟು ವೆಲ್ಕಮ್ ಮಾಡಿದಾಗ ಗಂಭೀರವಾಗಿಯೇ ಬೊಕ್ಕೆಯನ್ನು ಸ್ವೀಕರಿಸಿ ಥ್ಯಾಂಕ್ ಯು ಹೇಳಿದ ಕೃತಿ ಹಾಸ್ಪಿಟಲ್ನ ತಲೆ ಎತ್ತಿ ನೋಡಿದಳು. ನಂತರ ಅಲ್ಲಿದ್ದ ನರ್ಸ್ಗಳು ಹಾಗೂ ಕೆಲ ವಿಭಾಗದ ಡಾಕ್ಟರ್ಗಳು ಕೈಕುಲುಕಿ ಹಾಸ್ಪಿಟಲ್ಗೆ ವೆಲ್ಕಮ್ ಮಾಡಿಕೊಂಡಾಗ ಅವರೊಂದಿಗೆ ಮಾತನಾಡುತ್ತಾ ಫಂಕ್ಷನ್ ಹಾಲ್ ಕಡೆ ಹೆಜ್ಜೆ ಹಾಕಿದ ಕೃತಿ ತಮ್ಮನ ಕೈ ಬಿಟ್ಟಿರಲಿಲ್ಲ. ಕೃತಿ ಮೇಡಮ್, ನಿಮ್ಮನ್ನು ಚೇರ್ಮನ್ ಅವರು ಕರೀತಿದ್ದಾರೆ, ಅವರ ಕ್ಯಾಬಿನ್ನಲ್ಲಿದ್ದಾರೆ, ಹೋಗಬೇಕಂತೆ, ಬನ್ನಿ ನಾನೇ ಅವರ ಕ್ಯಾಬಿನ್ ತೋರಿಸ್ತೀನಿ ಎಂದು ಹೆಡ್ ನರ್ಸ್ ಬಂದು ಹೇಳಿದಾಗ ಕೃತಿ ಅವರನ್ನು ಹಿಂಬಾಲಿಸಿದಳು.
ಬಾಗಿಲಲ್ಲಿ ನಿಂತು ಕೃತಿ ಬಾಗಿಲಲ್ಲಿ ನಿಂತ ಕೃತಿ ಒಳಗಡೆ ಬರಬಹುದಾ ಎಂದು ಪರ್ಮಿಷನ್ ಕೇಳಿದಾಗ ಚೇರಿನ ಮೇಲೆ ಕೂತಿದ್ದ ಶ್ರೀದೇವಿಯವರು ಒಳಗಡೆ ಬರಲು ಹೇಳಿದರು. ಹಲೋ ಡಾಕ್ಟರ್ ಕೃತಿ, ಹೇಗಿತ್ತು ಜರ್ನಿ? ನಾನೇ ಏರ್ಪೋರ್ಟ್ಗೆ ಬಂದು ವೆಲ್ಕಮ್ ಮಾಡೋಣ ಅಂತಿದ್ದೆ, ಬಟ್ ನನಗೆ ಸ್ವಲ್ಪ ಪರ್ಸ್ನಲ್ ಕೆಲಸಗಳಿತ್ತು. ಐ ಆಮ್ ಸೋ ಸಾರಿ, ನಿಮ್ಮನ್ನು ವೆಲ್ಕಮ್ ಮಾಡೋಕ್ಕಾಗಲಿಲ್ಲ ಎಂದವರು ವೆಲ್ಕಮ್ ಟು ಜೀವಧಾರೆ ಹಾಸ್ಪಿಟಲ್ ಎಂದು ಬೊಕ್ಕೆ ಕೊಟ್ಟು ಕೃತಿಯನ್ನು ಸ್ವಾಗತಿಸಿದರು. ಥ್ಯಾಂಕ್ ಯು ಮ್ಯಾಮ್ ಎಂದವಳು ಬೊಕ್ಕೆಯನ್ನು ಪಡೆದುಕೊಂಡು. ಫಂಕ್ಷನ್ ಸ್ಟಾರ್ಟ್ ಇನ್ನು ಹಾಫ್ ಆನ್ ಅವರ್ ಇದೆ. ಫಂಕ್ಷನ್ ಸ್ಟಾರ್ಟ್ ಆಗೋಕ್ಕೆ ಇನ್ನು ಹಾಫ್ ಆನ್ ಅವರ್ ಇದೆ. ಅಲ್ಲಿ ತನಕ ಸ್ವಲ್ಪ ಮಾತಾಡೋಣ. ಪ್ಲೀಸ್ ಸಿಟ್ ಕೃತಿ. ಆ್ಯಂಡ್ ಇದು ನಿಮ್ಮ ಮಗನ ನಿಮ್ಮನ್ನು ನೋಡಿದರೆ ಮದುವೆ ಆಗಿರೋಂತೆ ಕಾಣಿಸಲ್ಲ ಎಂದರು. ನಿಮ್ಮ ಗೆಸ್ ಕರೆಕ್ಟ್ ಆಗಿದೆ ಮ್ಯಾಮ್. ಇವನು ನನ್ನ ಮಗ ಅಲ್ಲ, ಆದರೆ ಮಗನ ರೀತಿಯೇ. ಹಿ ಈಸ್ ಮೈ ಲಿಟ್ಲ್ ಬ್ರದರ್ ಚಿನ್ಮಯ್ ಎಂದು ಪರಿಚಯಿಸಿದಳು. ಹಲೋ ಚಿನ್ಮಯ್ ಎನ್ನುತ್ತಾ ಗೋಲುವಿನ ಕೆನ್ನೆ ಹಿಂಡಿದ ಶ್ರೀದೇವಿಯವರು ಅವನಿಗೆ ಚಾಕ್ಲೇಟ್ ಕೊಟ್ಟು ವೆಲ್ಕಮ್ ಮಾಡಿದರು. ಥ್ಯಾಂಕ್ ಯು ಮ್ಯಾಮ್ ಎಂದು ಮುದ್ದಾಗಿ ಹೇಳಿದ. ಓಕೆ ಕೃತಿ, ಹಾಸ್ಪಿಟಲ್ ಬಗ್ಗೆ ನಿಮಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡಬೇಕಿತ್ತು. ಅದನ್ನು ಹೇಳೋಣ ಅಂತಾನೆ ನಿಮ್ಮನ್ನು ಇಲ್ಲಿಗೆ ಕರೆಸಿದ್ದು. ಜೀವಧಾರೆ ಹಾಸ್ಪಿಟಲ್ ನನ್ನಪ್ಪನ ಕನಸು. ಅವರು ಈ ಹಾಸ್ಪಿಟಲ್ನ ಅವರ ಮಗುವಿನಂತೆ ನೋಡ್ತಿದ್ರು. ಇಷ್ಟು ದಿನ ಅವರೇ ಚೇರ್ಮನ್ ಆಗಿದ್ದು. ಈಗ ನಾನು ಅವರ ಜಾಗದಲ್ಲಿದ್ದೀನಿ. ಇನ್ನು ಮುಂದಿನ ವಾರದಿಂದ ಹೊಸ ಚೇರ್ಮನ್ ಬರ್ತಾನೆ. ನಾನು ಸಹ ಇಲ್ಲೇ ಇರ್ತೀನಿ, ಆದರೆ ಹೆಚ್ಚಾಗಿ ಹಾಸ್ಪಿಟಲ್ ಕಡೆ ಬರೋಕ್ಕಾಗಲ್ಲ. ನಾನು ಫ್ಯಾಮಿಲಿ ಕಡೆ ಹೆಚ್ಚು ಗಮನ ಕೊಟ್ಟಿಲ್ಲ. ಸೊ ಫ್ಯಾಮಿಲಿ ಕಡೆ ಸ್ವಲ್ಪ ಗಮನ ಕೊಡಬೇಕು. ಮುಂದೆ ಹೋಗ್ತಾ ಹೋಗ್ತಾ ನಿಮಗೆಲ್ಲ ಅರ್ಥ ಆಗುತ್ತೆ. ಆ್ಯಂಡ್ ಜೀವಧಾರೆಯಲ್ಲಿ ಡಿಸಿಪ್ಲೈನ್ ತುಂಬ ಮುಖ್ಯ. ನೀವು ಪೇಷಂಟ್ನ ತುಂಬ ಒಳ್ಳೆ ರೀತಿಯಲ್ಲಿ ನಡೆಸಿಕೊಳ್ಳಬೇಕು. ನಿಮ್ಮ ಬಗ್ಗೆ ತುಂಬ ಕೇಳಿದ್ದೀನಿ. ನಮ್ಮ ಹಾಸ್ಪಿಟಲ್ನಲ್ಲಿ ಮಕ್ಕಳ ಡಾಕ್ಟರ್ ಕೊರತೆ ಇದ್ದರು, ಬಟ್ ಅಷ್ಟೊಂದು ಎಕ್ಸ್ಪರ್ಟ್ ಇರಲಿಲ್ಲ. ನಿಮಗೆ ಗೊತ್ತಿದೆ, ಮಕ್ಕಳಲ್ಲಿ ಹೊಸ ಹೊಸ ಕಾಯಿಲೆಗಳು ಕಾಣಿಸ್ಕೊಳ್ತಿದೆ. ಅದನ್ನೆಲ್ಲ ಅವರು ಮಕ್ಕಳಾಗಿದ್ದಾಗಲೇ ಹೊಸಕಿ ಹಾಕಿಬಿಡಬೇಕು. ಇದೇ ನಿಟ್ಟಿನಲ್ಲಿ ನಮಗೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇರುವ ಡಾಕ್ಟರ್ ಬೇಕಿತ್ತು. ನೀವು ಫಾರಿನಲ್ಲಿ ಕೆಲಸ ಮಾಡಿದ್ದೀರಾ, ನಿಮಗೊಂದು ಒಳ್ಳೆ ಹೆಸರು ಇತ್ತು ಅಂತ ನಾವು ನಿಮ್ಮ ಪ್ರೊಫೈಲ್ ನೋಡಿದ ತಕ್ಷಣ ಒಪ್ಕೊಂಡಿದ್ದೀವಿ. ಸೊ ನಾವು ನಿಮ್ಮಿಂದ ಒಳ್ಳೆ ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಇದು ಕಾಂಟ್ರಾಕ್ಟ್ ಪೇಪರ್. ನೀವು 5 ವರ್ಷಗಳ ತನಕ ಬೇರೆ ಹಾಸ್ಪಿಟಲ್ಗೆ ಹೋಗುವಂತಿಲ್ಲ, ಇಲ್ಲೇ ಕೆಲಸ ಮಾಡಬೇಕು. ಇನ್ನು ನಿಮ್ಮ ಸ್ಯಾಲ್ರಿ ಎಕ್ಸ್ಪೆಕ್ಟೇಷನ್ಸ್ ಏನಿದೆ ಅಂತ ಹೇಳಿದರೆ ನಾವು ಅದನ್ನು ಕೊಡೋಕ್ಕೆ ಸಿದ್ಧ ಇದ್ದೀವಿ ಎಂದು ತಮ್ಮ ಮಾತು ನಿಲ್ಲಿಸಿದರು. ಖಂಡಿತ ಮೇಡಮ್, ನೀವು ನನ್ನ ಮೇಲೆ ಹೋಪ್ ಇಟ್ಕೋಬಹುದು. ನಾನು ನನ್ನ ಪ್ರಯತ್ನ ಮೀರಿ ನಿಮ್ಮ ನಿರೀಕ್ಷೆ ಮಟ್ಟವನ್ನು ಮುಟ್ಟುತ್ತೇನೆ. ಆ್ಯಂಡ್ ಥ್ಯಾಂಕ್ ಯು, ನೀವು ನನ್ನ ಮೇಲೆ ಭರವಸೆ ಇಟ್ಟಿರೋದಕ್ಕೆ. ನಾನು ಫಾರಿನ್ನಲ್ಲಿ 1 ವರ್ಷ ಸ್ಪೆಷಲ್ ಕೋರ್ಸ್ ಮಾಡಿದ್ದೆ. ಇದೇ ಕಾರಣಕ್ಕೆ ಇತ್ತೀಚೆಗೆ ಮಕ್ಕಳಲ್ಲಿ ಹೊಸ ಹೊಸ ಕಾಯಿಲೆಗಳು ಕಾಣಿಸಿಕೊಳ್ತಿವೆ. ಅದರಲ್ಲೂ ಭಾರತದಂತಹ ಪ್ರದೇಶದಲ್ಲಿ ಕೆಲವೊಂದು ಕಾಯಿಲೆಗಳಿಗೆ ಪರಿಹಾರ ಕಂಡುಹಿಡಿದಿಲ್ಲ. ಸೊ ನಾನು ನನ್ನ ಬೆಸ್ಟ್ನ ಕೊಡ್ತೀನಿ ಎಂದಳು ಕೃತಿ. ಓಕೆ ಕೃತಿ, ಐ ಆಮ್ ಸೋ ಹ್ಯಾಪಿ. ನಿಮ್ಮನ್ನು ನೋಡ್ತಾ ಇದ್ದರೆ ತುಂಬ ಖುಷಿಯಾಗುತ್ತೆ. ಬನ್ನಿ, ನಿಮಗೋಸ್ಕರ ಫಂಕ್ಷನ್ ಅರೇಂಜ್ ಮಾಡಿದ್ದೀವಿ ಎಂದು ಶ್ರೀದೇವಿಯವರು ಎದ್ದು ನಿಂತಾಗ ಕೃತಿ ಅವರನ್ನು ಹಿಂಬಾಲಿಸಿದಳು. ಫಂಕ್ಷನ್ ಸ್ಟಾರ್ಟ್ ಆಗಿತ್ತು. ಕೃತಿಯನ್ನು ಸ್ವಾಗತ ಮಾಡಿ ಅವಳ ಪ್ರೊಫೈಲ್ ಬಗ್ಗೆ, ಅವಳ ಕೇಸ್ಗಳು, ಅವಳು ನಿಭಾಯಿಸಿದ ರೀತಿ ಎಲ್ಲವನ್ನೂ ಶ್ರೀದೇವಿಯವರು ಹಾಡಿ ಹೊಗಳಿದರು. ಹಾಸ್ಪಿಟಲ್ನ ಎಲ್ಲ ಡಾಕ್ಟರ್ಸ್ಗೆ ಅವಳನ್ನು ಪರಿಚಯ ಮಾಡಿಸಿ ಒಳ್ಳೆಯ ರೀತಿಯಲ್ಲಿ ಕಾರ್ಯಕ್ರಮ ಮುಕ್ತಾಯಗೊಂಡಿತ್ತು. ಡಾಕ್ಟರ್ ಪ್ರಮೋದ್, ಇನ್ನು ಕೃತಿ ನಿಮ್ಮ ಜವಾಬ್ದಾರಿ. ನೀವು ಅವರಿಗೆ ನಿಮ್ಮ ಡಿಪಾರ್ಟ್ಮೆಂಟ್ ತೋರಿಸಿ ಎಂದು ಶ್ರೀದೇವಿಯವರು ನಗುತ್ತಾ ಹೇಳುವ ಹೊತ್ತಿಗೆ ಸರಿಯಾಗಿ ಅವರ ಮೊಬೈಲ್ ರಿಂಗ್ ಆಗಿತ್ತು. ಸರಿ ಎಂದು ಒಪ್ಪಿದ ಪ್ರಮೋದ್ ಕೃತಿಯನ್ನು ತನ್ನ ಡಿಪಾರ್ಟ್ಮೆಂಟ್ ಕಡೆ ಕರೆದುಕೊಂಡು ಹೋಗಿದ್ದರು. ಹಲೋ ಚಿಕ್ಕಮ್ಮ, ನಾನು ಹಾಸ್ಪಿಟಲ್ಗೆ ಬಂದಿದ್ದೀನಿ. ಇನ್ನು 5 ನಿಮಿಷ ನಿಮ್ಮ ಕ್ಯಾಬಿನ್ ಹತ್ರ ಇರ್ತೀನಿ ಎಂದು ಅಭಿರಾಮ್ ಕಾಲ್ ಮಾಡಿದಾಗ ಶ್ರೀದೇವಿಯವರು ಗಡಿಬಿಡಿಯಲ್ಲಿ ತಮ್ಮ ಕ್ಯಾಬಿನ್ನತ್ತ ಹೋದರು. ಧನ್ಯವಾದಗಳು. ಮುಂದುವರಿಯುವುದು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.